ಸೊ ನಾವು ಚೆಕ್ ಪೋಸ್ಟ್ ದಾಟ್ ಬಂದ ಕೂಡಲೇ ಇದ್ವಿ. ಸೊ ಮುಂದೆ ಬಂದಮೇಲೆ ಸಾಯಿಲಿಂದ ಕಾಲ್ ಬರ್ತೈತಿ. ಅವ ಹೇಳ್ತಾನೆ ನನಗೆ ಪೊಲೀಸ್ ಹಿಡ್ದಾರಂತ. ಅವಾಗ ನಿನಗೂ ಹಿಡಿದಿದ್ರೆ 100 ರೂಪೀಸ್ ಅಲ್ಲೇ ಕೊಟ್ಟು ಬಂದಾನ. ಆಕ್ಸಿಡೆಂಟ್ ಆಗೈತಿ. ಕಲ್ಲನಿಗ ಹಸಿಕ್ರೆ ಭಂಗತಿ ಮಾತಾಡ ಲೈವ್ ನೋಡ್ರಿ. ಏನು ಮಾಡತ್ತಿ? ಟೋಸ್ಟ್. ಸೊ ಈಗ ಇಲ್ಲಿ ಟೋಸ್ಟ್ ಮಾಡ್ತಾ ಇದ್ದಾರೆ ಮಮ್ಮಿ. ಶೇಂಗಾ ಚಟ್ನಿ ಮತ್ತು ದೋಸ್ತಾರ ನಾ ಜಾಮ್ ಮಾಡತ್ತೀನಿ. ಎಲ್ಲ ಪ್ರಿಪ್ರೇಷನ್ ಆಗತೈತಿ ನಾಳೆ ಟ್ರಿಪ್ಪಿಗೆ. ಭಾಳ ಸಡನ್ ಟ್ರಿಪ್ ಆಗೈತಿ. ಮಮ್ಮಿಗೆ ಹಿಂಗೆ ಕ್ವಿಕ್ ಚಟ್ನ ಪ್ಲ್ಯಾನ್ ಮಾಡಿ ಈಗ ಎಲ್ಲ ಮಮ್ಮಿ ಕಡೆ ಪರ್ಮಿಷನ್ ಕೇಳಿ ಇದು ಫುಲ್ ಫಿಕ್ಸ್ ಆಗೈತಿ. ಸೊ ಈಗ ಅದಕ್ಕೆ ನಾ ಈಗ ಜಾಮ್ ಇದು ಬ್ರೆಡ್ ಜಾಮ, ಆಮೇಲೆ ಮಮ್ಮಿ ಟೋಸ್ಟ್ ಮಾಡತ್ತಾರೆ ಶೇಂಗಾ ಚಟ್ನಿ. ಅವರು ಸ್ವಲ್ಪ ಏನು ತಿನ್ನಕ್ಕೆ ಹಂಗೆ ಕ್ಯಾರಿ ಮಾಡ್ತಾರೆ. ಸೊ ಹೊರಗೆ ತಿಂತೀವಿ, ಅದ್ರ ಬ್ರೇಕ್ಫಾಸ್ಟ್ ಒಂದೇ ಕಟ್ಕೊಂಡು ಹೊಂಟೇವಿ. ಸೊ 2 days ಇರ್ತೈತಿ, 1 night. ಸೊ ಭಾಳ ಇದು ಎಕ್ಸೈಟ್ಮೆಂಟ್ನಾಗ ಅದೀನಿ. ಅದಕ್ಕಂದ್ರೆ ನಂಗೆ ಫುಲ್ ಎಂಜಾಯ್ ಮಾಡೋದೈತಿ. ನಾ ಅರಂಬೋಲ ಮತ್ತು ಏನಂತಾರೆ ಸ್ವೀಟ್ ಲೇಕ, ಹಾಂ ಸ್ವೀಟ್ ಲೇಕ್ ನಾ ಇನ್ನೂ ಮಟ್ಟ ವಿಸಿಟ್ ಮಾಡಿಲ್ಲ. ಸೊ ಈ ಸಲ ಮಾಡತ್ತೈತಿ. ಸೊ ಫುಲ್ ಆನ್ ಎಕ್ಸೈಟ್ಮೆಂಟ್ ತುಂಬೈತೆ ಅಂದ್ರೊಳಗೆ. ಸೊ ಜಲ್ದಿನೂ ಮಲ್ಕೋಬೇಕು ಎಲ್ಲ ರೆಡಿಯಾಗಿ. ಸೊ ಅದಕ್ಕೆ ಅಷ್ಟೇ. ಈಗ ಪ್ಯಾಕಿಂಗ್ ಎಲ್ಲ ಮಾಡ್ಬೇಕಾ, ನಾ ಏನೇನು ಡ್ರೆಸ್ ಹಾಕೋಬೇಕು ಅವೆಲ್ಲ ನೋಡ್ಬೇಕಾ. ಪಟ್ನ ಅವೆಲ್ಲ ಮುಗಿಸಿ ಛಟ್ನ ಮಲ್ಕೊಂಡು ಮತ್ತು ಛಟ್ನ ಹೇಳ್ಬೇಕಾ. ಮತ್ತು 3 ಗಂಟೆಗೆ 4 ಗಂಟೆಗೆ ಬರ್ತಾರೆ ಅನ್ನತ್ತಾರೆ. ಸೊ ಅದಕ್ಕೆ 5 ಏನೋ ಆಗೈತಿ. ಕರಿಬೇಕಾದ್ರೆ 4 o'clock ಬಿಡೋ ನಮ್ಮಿದ್ರೆ ಅವ್ರ ಥರ ಹಿಂಗೆ ಆಗ್ತೈತಲ್ಲ. 4 ಅಂದರೆ 1 ತಾಸು ಲೇಟ. ಸೊ ಇರಲಿ. ಈಗ ಇವ್ರು ಬಂದಾರೆ, ಇಲ್ಲೇ ಮುಂದೆ ಅದಾರೆ, ತೋರಿಸ್ತೇನೆ. ಬ್ಯಾಗ್ ಐತಿ. ಬ್ಯಾಗ್ನಾಗ ಸ್ವಲ್ಪ ಮತ್ತು ಗಾಡಿ ಒಳಗೂ ಸ್ವಲ್ಪ ಲಗೇಜ್ ಅದಾವೆ. ಔಟ್ಫಿಟ್ಸ್ ಎಲ್ಲ ಕ್ಯಾರಿ ಮಾಡ್ಯಾನ ಸ್ವಲ್ಪ ಜಾಸ್ತಿನೇ. ಅದಕ್ಕಂದ್ರೆ ಒಮ್ಮೊಮ್ಮೆ ಹೇಳಕ್ಕೆ ಬರೋಂಗಿಲ್ಲ ಲೊಕೇಶನ್ನಾಗ ಯಾವ್ಯಾವ ಸೂಟ್ ಆಗ್ತಾವೆ. ಸೊ ಪಟ್ನ ಹಾಕೊಂಡ್ಬಿಡ್ಬೋದು ಅರ್ವಿ. ಸೊ ಹಿಂಗೆ ಫಸ್ಟ್ ಟೈಮ್ ಹಿಂಗೆ ನಾನು ಗಾಡಿ ಮೇಲೆ ಹೊಂಟಿದ್ದೆ, ಅದು ನಮ್ಮ ಗಾಡಿ ಮೇಲೆ. ಸೊ ಎಂಜಾಯ್ ಮಾಡ್ತೀನಿ ಫುಲ್. ಸೊ ಲೆಟ್ಸ್ ಗೋ. Heart starts beating out my chest, breath strains in and out. Fought this feeling long enough, can't escape you now. Just a word, just a glimpse, I'm a soul in eclipse overtaking. ಸೊ ಈಗ ನಾವು ಇಲ್ಲೇ ಕಡಬರ್ಗಟ್ಟಿ ಅಂದ್ರೆ ಒಂದು 38 kilometers ಬಂದೇವೆ. ಈಗ ಪೆಟ್ರೋಲ್ ಒಂದು ಭಾಳ ಏನು ಖಾಲಿ ಆಗಿತ್ತು. ಸೊ ಅದಕ್ಕೆ ತುಂಬಿಸ್ಕೊಂಬಿಟ್ಟೆ ಫುಲ್ ಟ್ಯಾಂಕ. ಈಗ ಇಲ್ಲೇ ಚಾ ತೊಗೊಂಡೇನಿ. ವಾವ್ ನೈಸ್, ಚಲೋ ಐತಿ. ಇದ್ರನಾಗ ಇನ್ನೂ ಡಿಫ್ರೆಂಟ್ ಐತಿ, ಚಲೋ ಐತಿ. ವಾ ಇನ್ನೂ ಬೇಡ ಹೇಳ. ಸೊ ಈಗ ಸನ್ರೈಸ್ ಆಗೈತಿ. ಅವಾಗೆಲ್ಲ ಫಾಗ್ ಫುಲ್ ಇತ್ತು. ಈಗ ಸಾಯಿಲ್ ಹಿಂದದಾರ, ನಾನು ಇಲ್ಲಿ ಬಂದು ನಿಂತೇನೆ ಈ ಕಡೆ ಸೈಡ್.
ನಾನು ಅವ್ರು ಕಾಯತೀನಿ. ಘಾಟ್ ಸೆಕ್ಷನ್ ಫುಲ್ ಮಸ್ತ್ ವ್ಯೂ ಸಿಗ್ತೈತಿ ಇಲ್ಲಿ ಹೋಗ್ಬೇಕಾರಲ್ಲ. ರೋಡೆಲ್ಲ ಚಲೋ ಮಾಡ್ಯಾರ. ಸೊ ನಾನು ಅವ್ರು ವೇಟ್ ಮಾಡತ್ತೀನಿ, ಅವ್ರು ಬರ್ತಾರೆ. ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೇವೆ. Me till it ain't said you can't do, but man you did it. Tryna live without you, like now you tripping. I love just how you come put it down. Come make heaven open up. I was lost but now I'm found. Right here deep inside your love. Know you move on your own time. Just don't make me wait. ಸೊ ನಾವೀಗಿಲ್ಲೇ ಶ್ರೀದೇವಿ ದೂಧಸಾಗರ್ಗೆ ಬಂದೇವಿ. ಸರಿ, ಮಂದಿರ ಐತಿಲ್ಲೇ. ಇದು ಇನ್ನೋರು ಬಂದಿಲ್ಲ, ನಾವು ಸ್ವಲ್ಪ ಮುಂದೋಗೇವಿ. ಸೊ ನಾ ಕಾಯತೀನಿ ಸಾಹಿಲ್ ಮತ್ತು ಜೀವನಿಗೆ. ಈಗ ಸಾಹಿಲಿಂದ ಹಿಂದೆ ಒಂದು ಗಾಡಿ ಬರತೈತಿ, ವ್ಲಾಗ್ ಎಲ್ಲ ಮಾಡ್ಕೊಂಡು ಬರತ್ತಾನೆ. ಸೊ ಅದಕ್ಕೆ ಇಲ್ಲಿ ಕಾಯತಿದ್ವಿ. ಬರ್ಬೇಕಾರೆ ಗಾಡಿ ಹಿಡಿಬೇಕಾರೆ ಫುಲ್ ಹಿಂಗೆ ಎಲ್ಲ ಕರ್ಕರ್ಗೆ ಏನೇನೋ ಬಿದ್ದಿತ್ತು, ಹಿಂಗೆ ಬಡಾತಿದ್ದೆ, ಧೂಳು ಭಾಳ ಇತ್ತು. ಮತ್ತು ಫುಲ್ ಫಾಗ್ ಸಂಬಂಧ ನಂದು ಫುಲ್ ಮುಖ ಎಲ್ಲ ನೀರು, ಹೆಲ್ಮೆಟ್ ನೀರು ಎಲ್ಲ, ಡ್ರೆಸ್ ಸ್ಟಾರ್ಟಿಂಗ್ ಇಷ್ಟು ತೊಯ್ದುಬಿಟ್ಟಿತ್ತು. ಈಗ ನಾವಿಲ್ಲಿ ನಿಂತೇವಿ ಶ್ರೀದೇವಿ ದೂಧಸಾಗರ್ ಅಂತ. ಎಲ್ಲೇ ಈಗ ದೊಡ್ಡದೈತಲ್ಲ ಸ್ಕ್ವಿರಲ್, ಅಲ್ಲಿ ನೋಡಾತೀರಿ ಸ್ಕ್ವಿರಲ್. ಇಷ್ಟು ದೊಡ್ಡ ಸ್ಕ್ವಿರಲ್ ನಾ ನೋಡೇ ಇಲ್ಲ. ಅದು ಫುಲ್ ಎಷ್ಟು ಜಂಪ್ ಮಾಡ್ಕೊಂಡು ಹಂಗೆ ಹೊಂಟೈತಿ. ನೋಡ್ರಿ, ಭಾಳ ದೊಡ್ಡದೈತೆ ಅದು. ಆದ್ವಿ ಹಿಂದಿನ ಟೋಲಿ ನೋಡಿರಲ್ಲ, ಅಲ್ಲಿ ಗೋವಾ ಪೊಲೀಸ್ ಬರ್ತಿದ್ರೆ ಎಂಟರ್ ಆದ್ವಿ. ಈಗ ಅಲ್ಲ ಬರ್ಬೇಕಾರೆ ಒಂದು ಫುಲ್ ಮಸ್ತೊಂದು ಇದನ್ನ ಜಿಗ್ಗಿ ನೋಡಿದ್ವಿ. ಅದು ನಾವು ತಗೋಬೇಕಂದ್ರೆ ಅದು ಪಟ್ನ ಓಡೋಗ್ಬಿಡುತ್ತೆ. ಸೊ ಇದು ಏನಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲರ ಮಸ್ತ್ ದೊಡ್ಡದಿತ್ತು, ಅದು ಭಾಳಷ್ಟು ಇದ್ವಲ್ಲೇ. ಹಿಂಗೆ ರೋಡ್ ಕ್ರಾಸ್ ಮಾಡಿ ಹೋಗ್ತಾರೆ ಫಾಸ್ಟ್. ಸೊ ನಾವು ಚೆಕ್ ಪೋಸ್ಟ್ ದಾಟ್ ಬಂದ ಕೂಡಲೇ ಇಲ್ಲೇ ಸ್ವಲ್ಪ ಇದು ಹೊಂಟಿದ್ವಿ. ಸೊ ಮುಂದೆ ಬಂದಮೇಲೆ ಸಾಯಿಲಿಂದ ಕಾಲ್ ಬರ್ತೈತಿ. ಅವ ಹೇಳ್ತಾನೆ ನನಗೆ ಪೊಲೀಸ್ ಹಿಡ್ದಾರಂತ. ಅವಾಗ ನಿನಗೂ ಹಿಡಿದಿದ್ರೆ ಅದು ಕೂಡ ಇಲ್ಲ, ನಮಗೇನು ಹಿಡ್ದಿಲ್ಲ ಅಂತಂದೆ. ಸೊ ಅವ 200 ರೂಪೀಸ್ ಅಲ್ಲೇ ಕೊಟ್ಟು ಬಂದಾನ. ಇಲ್ಲ ನೋಡ್ರಿ ದೀಡ್ ಪಂಡಿತ್. ಇತ್ತ ಕಡೆ ಒಳಗೆ ಸಂದ್ರ ಕಾಣ್ತೀನಿ, ಹಿಂಗೆ ಒಳಸ್ ಹಿಂಗೆ ಈಗ ಕಾಣ್ತೇನೆ. ನೀನು ಪೊಲೀಸ್ ಹಿಡಿದಾರಲ್ಲ ಅದನ್ನ ಪೊಲೀಸ್ ಹಿಡಿದಿಲ್ಲ, ಹಂಗೆ ಹಿಡ್ತಿದ್ದಿಲ್ವಾ ಇವಂಗೆ ಹಿಡ್ತಿದ್ದ. ಹೌದೌದು. ಸೊ ಇಲ್ಲಿ ಆಕ್ಸಿಡೆಂಟ್ ಆಗೈತಿ. ಶಿವಾಜಿ ಫೋರ್ಟ್. ನಾವು ಇಲ್ಲಿಂದ ಬಂದ್ವಿ. ಒಂದು ಗಾಡಿ ಭಾಳ ಹೀಟ್ ಆಗಿತ್ತು, ಅದ್ರ ಸಂಬಂಧ ಒಂದು ಕಡೆ ಸೈಡ್ ಹಚ್ ಅಂತಂದ ಸಾಯಿಲ್ಲ. ಸೊ ಅದ್ರ ಸಂಬಂಧ ಇಲ್ಲಿ ಗಾಡಿ ಪಾರ್ಕ್ ಮಾಡೇವಿಲ್ಲೇ. ಸೊ ಈಗ ನಾವು ಇಲ್ಲಿ ಸೈಡಿಗೆ ಮತ್ತೆ ಬಂದು ಮುಂದೆ ಬಂದು ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಇಲ್ಲೇ ನಾಷ್ಟ ಮಾಡೋಣಂತ ಪ್ಲ್ಯಾನ್ ಮಾಡೀವಿ. ಈಗ ನಾಷ್ಟ ಮಾಡ್ತೇವೆ. ಒಂದು ಐದಲ್ಲ ಈಗ ಟೋಸ್ಟ್ ತಿನ್ನತೇನಿ. ಫಸ್ಟ್ ಒಂದು ಬ್ರೆಡ್ ಜಾಮ್ ಹತ್ಕೊಂಬಂದಿದ್ದೆ. ಚಟ್ನಿ ಹರತೈತಿ. ಜಸ್ಟ್ ಹೊರಗಿಂತ್ರ ಒಂದಿಟ್ಟು ಖರ್ಚು ಕಮ್ಮಿನ ಮಾಡತ್ತೀವಿ, ಪೆಟ್ರೋಲಿಗೆ ಜಾಸ್ತಿ ಹಾಕತ್ತೀವಿ. ಸೊ ಈಗ ಭಾಳ ಅಡ್ಡಾಡೋದು ಪ್ಲ್ಯಾನ್ಸ್ ಅದಾವೆ ಅದ್ರ ಸಂಬಂಧ. ಆಮೇಲೆ
ಈಗ ನಾವು ಇಲ್ಲೇ ಸೈಡ್ ಬಂದೇವಿ, ಸ್ವಲ್ಪ ಏನೋ ಹೀಟ್ ಆಗಿದ್ದು ಗಾಡಿ, ಅದ್ರ ಸಂಬಂಧ ಸೈಡ್ ನಿಲ್ಸೇವಿ. ಆಮೇಲೆ ಈಗ ಈಗ ಎಷ್ಟು ಒಂದು 15 ಕಿಲೋಮೀಟರ್ಸ್ ದೂರ ಐತದ ನಮ್ದು ಒಂದು ಚರ್ಚಿ ಹೊಂಟೇವಿ. ಅದು ನಂಗೆ ಯಾವುದಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹೆಸರು, ಅದು ಸ್ವಲ್ಪ ದೊಡ್ಡದೈತಿ ಹೆಸರು, ಅದನ್ನು ಹೇಳಕ್ಕೆ ಒಂದಿಟ್ಟು ಮಿಸ್ಪುನ ಭಾಳ ಆಗ್ತೈತಿ ಅದಕ್ಕೆ. ಸೊ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ನೋಡಿದೆ ನಾನು, ಸ್ವಲ್ಪ ಕೇರ್ಫುಲ್ಲಾಗಿ ಹೊಡೀರಿ ಬರ್ಬೇಕಾರೆ, ಇಲ್ಲಿ ಭಾಳ ಆಕ್ಸಿಡೆಂಟ್ಸ್ ಆಗ್ತಾವೆ ಘಾಟ್ ಸೆಕ್ಷನ್ಸ್ನಾಗ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಹೊಡೀರಿ. ಮತ್ತು ಪೆಟ್ರೋಲ್ ಅಂತೂ ಇಂಪಾರ್ಟೆಂಟ್ ಆಗ್ತೈತೆ ಭಾಳ, ಸೊ ಅದನ್ನು ಸ್ವಲ್ಪ ಹಿಂಗೆ ಸೈಡ್ ಕ್ಯಾರಿ ಮಾಡಿರಿ. ಹಂಗೇನಾರೆ ಬೈ ಚಾನ್ಸ್ ಹಿಂಗೇನಾರೆ ನೀಡಿದ್ದಾಗ ಬೇಕಾಗ್ತೈತಿ, ಹೇಳಕ್ಕೆ ಬರಲ್ಲ. ಸೊ ಈಗ ಈ ಚರ್ಚಿಗೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೇನೆ. ಶಕಿ ಕುತ್ತಾತೈತಿ ಫುಲ್, ಭಾಳ ಅಂದ್ರೆ ಭಾಳ ಕೆಟ್ಟ ಶಕಿ. ಅದಕ್ಕೆ ನನ್ನ ಟಾಪ್ ಅಷ್ಟೇ ಕ್ರಾಪ್ ಟಾಪ್ ಚೇಂಜ್ ಮಾಡಿದೆ ನಾನು, ನನ್ನ ಮ್ಯಾಲಿನ ಟಾಪ್. ಸೊ ಈಗ ಎಂಟ್ರೆನ್ಸಿಗೆ ಬಂದೇವಿ. ಇಲ್ಲೇ ಒಂದು ಚರ್ಚ್ ಮುಂದೆ ನಿಂತೇನಿ, ಸ್ಕ್ವೇರ್ ಚರ್ಚ್ ಇದರ ಹೆಸರು. ನಾ ಇದು ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿ ಜೋಡಿ ಬಂದಿದ್ದೆ ನಾನು 2 ಇಯರ್ಸ್ ಬ್ಯಾಕ. 1 ಇಯರ್ ಬ್ಯಾಕ ನಾನು ನನ್ನ ಫ್ರೆಂಡ್ಸ್ ಜೋಡಿ ಗೋವಾಕ್ಕೆ ಬಂದಿದ್ವಿ. ಈ ಸಲನೂ ಫ್ರೆಂಡ್ಸ್ ಜೋಡಿ ಗೋವಾಕ್ಕೆ ಬಂದೀವಿ. ಭಾಳ ಕೆಟ್ಟ ಶಕಿ ಕೂತಿಸ್ತೈತಿ ಇಲ್ಲಿ, ಭಾಳ ಅಂದ್ರೆ ಭಾಳ ಬಿಸಿಲೈತಿ. ಸೊ ಈಗ ನಾವು ವೀಡಿಯೋಸ್ ಮಾಡ್ಬೇಕಂತ ಹೋದೇವಿ. ಈಗ ಒಳಗೆ ಹೋಗಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಮತ್ತು ಇನ್ನೊಂದು ಲೊಕೇಶನಿಗೆ ಹೋಗೋದೈತಿ. ಸೊ ಇಲ್ಲೆಲ್ಲರೂ ವಿಸಿಟರ್ಸ್ ಅದಾರ. ಇವತ್ತೇನಂತ ಬರೀ ರಶ್ ಇಲ್ಲ. ಆ ಸಲ ನಾನು ನಮ್ಮ ಅಕ್ಕ ನಮ್ಮ ಮಮ್ಮಿ ಬಂದಾಗ ರಶ್ ಆಗಿತ್ತಿದೆ. ಸಲಂತರೂ ಭಾರಿ ಕೆಟ್ಟೈತಿ. ಅವತ್ತು ಇತ್ತು, ಇವತ್ತು ಫುಲ್ ಟ್ಯಾನ್ ಆಗೋದು ಇಲ್ಲಿ ಬಂದ್ರೆ. ಬರ್ಬೇಕಾರೆ ಗಾಡಿ ಮೇಲೆ ಫುಲ್ ಹಿಂಗೆ ಕೂದಲ ನಂದು ಫುಲ್ ಕೂದಲ ತೊಡಕ್ ಆಗ್ಬಿಟ್ಟಿದ್ವೆ, ಗಾಡಿ ಒಳಗೆ ಫುಲ್ ಖರಾಬ್ ಆಗಿಬಿಟ್ಟಿದ್ವೆ. ಡಸ್ಟ್ ಭಾಳ ಇರ್ತೈತಿ ಬರ್ಬೇಕಾರೆ. ಸೊ ಕ್ಯಾರಿ ಮಾಡಿರಿ ಸನ್ಸ್ಕ್ರೀನ್ಸ್, ಮಾಯ್ಶ್ಚರೈಸರ್, ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ತೊಗೊಂಬರ್ರಿ, ಚಲೋ ಆಗ್ತೈತಿ. ಮಸ್ತ್ ಐತಿ ವ್ಯೂ, ನೀವು ಬರ್ಬೋದು. ಆ ಸಲನೂ ಇಲ್ಲೇ ಬಂದಿದ್ದೀವಿ ನಾವು ವಿಡಿಯೋ ಮಾಡಕ್ಕಂತ. ಈ ಸಲನೂ ಇಲ್ಲೇ ಬಂದೇವಿ. ಇದು ನಮಗೆ ಪ್ಲೇಸ್ ಭಾಳ ಸೇರೈತಿ. ಮತ್ತು ಇಲ್ಲೊಂದು ಜ್ಯೂಸ್ ಸಿಗ್ತೈತಿ, ಅದು ಭಾಳ ಸೇರಿಬಿಟ್ಟೈತಿ ಇವ್ರಿಗೆ. ಇಲ್ಲೇ ಸಿಗ್ತೈತಿ, ಅದು ಭಾಳ ಕೆಟ್ಟ ಶಕಿ ಐತಿ. ಫುಲ್ ಬೆವ್ತು ಬಿಡ್ತೇವೆ ಇದ್ರೊಳಗೆ ಫುಲ್. ಈಗ ವಿಡಿಯೋ ಮಾಡ್ತೀವಿ. ಕುಂತಾರ ನೋಡ್ರಿ ಇಬ್ರು. ಕೇಳ್ಬೇಕನ ಕೇಳಲಿ. ಎಲ್ಲಿ ನೋಡಿದ್ಯಾವ ನೀ? ನನ್ ಕನಸ್ದಾಗ ಇದ ಹಿಂಗ್ ಕಾಲನಿ ಇಂಥವು ಭಾಳ ಅದಾವ. ಹಿಂಗ್ ಕಲರ್ಫುಲ್ ಎಲ್ಲೋ ಬ್ಲೂ ರೆಡ್ ಇಂಥ ಕಲರ್ ಪ್ಯಾಲೆಟ್ಸ್ ಒಳಗೆ ಭಾಳಷ್ಟು ಮಣ್ಣಿನ ಪೇಂಟ್ ಮಾಡ್ಯಾರ ಅವ್ರು. ಏನೋ ನೋಡಕ್ಕೆ ಮಸ್ತ್ ಅನ್ನಿಸ್ತೈತಿ. ಏನೋ ಫುಲ್ ಹಿಂಗೆ ಡಿಫ್ರೆಂಟ್ ಅನ್ನಿಸ್ತೈತಿ ಇಲ್ಲಿ ಬಂದಾಗ. ಹಿಂಗೇನೋ ಬೇರೆ ಕಡೆ ಬಂದೇವಿ ಹಂಗೆ ಅನ್ನಿಸ್ತೈತಿ. ಸೊ ಇಲ್ಲೇ ಇನ್ನೊಂದು ಶೂಟ್ ಮಾಡಿದ್ವಿ ನಾವು ಇದೆ. ಇನ್ನೊಂದು ಕಡೆನ ಸೇಮ್ ಒಂದು ಬೇರೆ ಏರಿಯಾ ಇತ್ತು, ಅಲ್ಲೇ ನಾವು ಇನ್ನೊಂದು ಶೂಟ್ ಮಾಡಿದ್ವಿ. ಸೊ 2 ರೀಲಿಗೆ ಆಲ್ರೆಡಿ ಆದ್ವೆ. ಈಗ ನಾವು ಬೀಚಿಗೆ ಹೋಗ್ತೇವಿ, ಇಲ್ಲಾರ ಮತ್ತು ಯಾವ್ದಾರ ಒಂದು ಪ್ಲೇಸ್ ನೋಡ್ತಾರಂತ ಅವ್ರದ್ದು ಲಿಸ್ಟ್ ಒಳಗೆ ಐತಿ. ಸೊ ಅವರ ಪ್ಲ್ಯಾನ್ ಮಾಡ್ಯಾರ, ಸಾಹಿಲ್ ಮತ್ತು ಜೀವನ್ ಪ್ಲ್ಯಾನ್ ಮಾಡ್ಯಾರ. ಸೊ ಅವ್ರು ಕೇಳಬೇಕಾ ನೆಕ್ಸ್ಟ್ ಯಾವ್ದು ಲೊಕೇಶನ್ ಅಂತ. ದಮ್ ಬಿರಿಯಾನಿ ಆರ್ಡರ್ ಮಾಡೇವಿ. ದಮ್ ಚಿಕನ್ ಬಿರಿಯಾನಿ ಅಲ್ಲ, ದಮ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡೇವಿ. ಏನಾರ ಟೇಸ್ಟ್ ನೋಡಿಲ್ಲ. ಸೊ 2 ಆರ್ಡರ್ ಮಾಡಿ ನಾವು ಎಲ್ಲ ಶೇರ್ ಮಾಡ್ಕೋತೀವಿ. ಆಮೇಲೆ ಇಲ್ಲಿ ಒಂದು ಮಜ್ಜಿಗೆ ಕೊಟ್ಟಾರ, ಚಟ್ನಿ ಇದೆ. ನಾವೀಗ ಹೋಗ್ತಿದ್ದೀವಿ ಕಲ್ಲಂಗುಟು ತೋರಿಸ್ಬಿಡ. ಏನ್ ಮಾಡತ್ತಿ?
ಬಿಸಿಲೈತಿ. ಇಲ್ಲಿ ಕಲ್ಲಂಗೂಟ್ ಬೀಚಿಗೆ ಬಂದೇವಿ. ನಂದು 3rd ವಿಸಿಟ್ ಇದು. ನಂದು ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಜೋಡಿ ಒಮ್ಮೆ ಬಂದಿದ್ದೆ, ಮತ್ತು ಹೋದ ವರ್ಷ ನನ್ನ ಫ್ರೆಂಡ್ಸ್ ಜೋಡಿ ಬಂದಿದೆ, ಮತ್ತು ಈ ವರ್ಷ ನನ್ನ ಫ್ರೆಂಡ್ಸ್ ಜೋಡಿ ಕಲ್ಲಂಗೂಟಿಗೆ ಬಂದೀನಿ. ನಂಗೆ ಅರಂಬೋಲ್ ಅದಷ್ಟು ಬಡ್ಕೋತೀನಿ. ಈ ಸಲ ಹೊಂಟೇವಾದ್ರೆ ನಾವು ನಾಳೆ ಹೊಂಟೇವಿ ಅರಂಬೋಲ್ಗೆ. ಇವತ್ತು ಕಲ್ಲಂಗೂಟ ಭಾಗ ಎಲ್ಲ ಕವರ್ ಮಾಡ್ತೇವಂತೆ. ನಂಗೆ ಒಟ್ಟು ಬೀಚ್ ಅಂದರೆ ಭಾಳ ಲೈಕ್ ಆಗ್ತೈತಿ. ನಾ ಬೀಚ್ ಪರ್ಸನ್ ಅದೀನಿ. ಬೀಚ್ ಮತ್ತು ಮೌಂಟೇನ್ ಎರಡು. ಸೊ ಭಾಳ ಅಂದರೆ ಬೀಚ್. ಈಗ ಸ್ವಲ್ಪ ಟಯರ್ಡ್ ಆಗಿದ್ರೆ ಹತ್ತಪ್ಪರಿ ನೀರ. ಇವಾಗ ಸ್ವಲ್ಪ ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೀರೊಳಗೆ ಇಳಿತೇವೆ. ಟ್ರ್ಯಾಪ್ಸ್ ಸೊ ಕಲ್ಲನಿಗ ಹಸಿಕ್ರೆ ಹಂಗ ತಿನ್ನತಾಳ. ಲೈವ್ ನೋಡ್ರಿ ಹೆಂಗ್ ತಿನ್ನೋದೈತೆ. ಕಲ್ಲನಿ ತಿಂತಾರ ನೋಡ್ರಿ ಹೆಂಗ್ ಕಾಡ್ತೈತಿ, ಹೆಂಗ್ ಜೋತ್ ಬಿದ್ದತ್ ನೋಡ್ರಿ ಅದ್ರ ಕೈ ತೋರ್ಸ್. ಕಲ್ಲನಿ ನೀ ತಿಂದಿ ಅಂದ್ರೆ ನಿಂಗೆ 500 ರೂಪಾಯಿ ಕೇಳಿ ಇದ್ದಿದ್ದಷ್ಟು ಬ್ಯಾಗ್. Yeah. ಕಲ್ಲಂಗೂಟ್ ಬೀಚಿಂತ್ರ ಬಂದ್ವಿ. ನಾನು ಬಂದೆ ಅಂದ್ರೆ ಅವರು ಕಲ್ಲಂಗೂಟ್ ಬೀಚಿಂತ್ರ ಅಲ್ಲೊಂದು ಸೈಡ್ ಒಂದು ಅಲ್ಲಿ ಜಳಕ ಮಾಡೋಕ್ಕಂತ ಬಾತಿಗಂತ ಒಂದು ಸಪ್ರೇಟ್ ಕಾರ್ನರ್ ಮಾಡ್ಯಾರ ಬಾಯ್ಸಿಗಂತ. ಸೊ ಅವ್ರು ಅಲ್ಲೇ ಸ್ನಾನ ಮಾಡಿದ್ರೆ ನಾನು ಇಲ್ಲಿ ರೂಮ್ ಬುಕ್ ಮಾಡೀನಿ. ರೂಮಲ್ಲ, ಇದು ಹಾಸ್ಟೆಲ್ ಟೈಪ್. 10 ಅಂದ್ರೆ ಒಂದು ರೂಮ್ ಇರ್ತೈತಿ, ಅದ್ರೊಳಗೆ 10 ಬೆಡ್ಸ್ ಇರ್ತಾವೆ. ಅದ್ರೊಳಗೆ ಒಂದು ಹಿಂಗೆ ರಿಸರ್ವ್ ಮಾಡ್ಕೊಂಡಿದ್ದೆ ನಾನು. ಸೊ ಅವರೆಲ್ಲ ನೈಟ್ ಔಟ್ ಮಾಡತ್ತಾರ ರಾತ್ರಿ. ನಾ ಮಾಡತ್ತಿಲ್ಲ, ನಾನು ರೆಸ್ಟ್ ತೊಗೊಳ್ದೈತಿ. ನನಗೆ ನಿದ್ದೆ ಚಲೋ ಆಗ್ಬೇಕು, ಯಾಕಂದ್ರೆ ನಾಳೆ ಎದ್ದು ಮತ್ತು ಬೇರೆ ಬೇರೆ ಪ್ಲೇಸಸ್ ವಿಸಿಟ್ ಕೊಡ್ಬೇಕು. ಟಯರ್ಡ್ ಆಗಿ ಕೊಟ್ರೆ ಮಜಾ ಬರೋಂಗಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ನಾನು ಹಾಸ್ಟೆಲ್ ತೋರಿಸ್ತೀನಿ. ಆಮೇಲೆ ನಾನು ಅದಕ್ಕೆ 474 ರೂಪೀಸ್ ಏನೋ ಪೇ ಮಾಡಿದೆ. ಅಲ್ಲೆಲ್ಲ ಮತ್ತು ಲಗೇಜ್ ಗೀಜ್ ಎಲ್ಲ ಇಡಾಕಂತಂದು ಆಮೇಲೆ ಚಲೋ ಆಗ್ತೈತಿ ಒಂದು ರೀತಿಯಿಂದ. ಸೊ ಈಗ ರಾತ್ರಿ ಹಿಂಗೆ ಕಾಣ್ತೈತಿ. ಮ್ಯೂಸಿಕ್ ಹಚ್ಚಾರ ಫುಲ್. ಅವಾಗ ನಾವು ಮುಂಜಾನೆ ಅಲ್ಲಿ ಫುಲ್ ಅರ್ಜೆಂಟ್ನಾಗ ನಾವು ಕಲ್ಲಂಗೂಟ್ ಒಟ್ಟು ನಮಗೆ ಬೀಚ್ ಒಳಗೆ ಇಡೋದಿತ್ತು. ಅದಕ್ಕೆ ನಾವು ಬಡ ರೆಡಿಯಾಗಿ ಹೋದ್ವಿ. ಇನ್ನೂ ನನ್ನ ಚಪ್ಪಲ್ ಒಳಗೆ ಹಂಗೆ ಹುಸುಕೈತಿ. ಈ ನೈಟ್ ಹಿಂಗೆ ಕಾಣ್ತೈತಿ, ಚಲೋ ಐತಿ ಫುಲ್. ನಂಗೆ ರೂಮ್ ಭಾಳ ಲೈಕ್ ಆತ. ಅಲ್ಲೇ ಸಾಯಿಲು ವ್ಲಾಗ್ ಮಾಡತ್ತಾನ. ಸೊ ಅಲ್ಲೇ ಐತಲ್ಲ, ಅಲ್ಲೇ ಅದ್ರೊಳಗೆ 10 ಬೆಡ್ ಅದಾವ. ಸೊ ಚಲೋ ಐತಿ, ನನಗೆ ಸೇರ್ತೆ. ಕ್ಲೀನ್ ಐತಿ, ಮೇಂಟೈನ್ ಮಾಡ್ಯಾರ, ಮತ್ತು ಚಲೋ ಐತಿ. ಮತ್ತು ನಾ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ನಾವೀಗ ಡಿನ್ನರ್ ಮಾಡೋಕ್ಕಂತ ಹೊಂಟೇವಿ. ಹೋಗಿ ಬಂದ ಮೇಲೆ ಅಲ್ಲೇ ಒಂದು ಸಣ್ಣದು ಒಂದು ಇನ್ನೊಂದು ಚರ್ತೈತಿ, ಅದು ನೋಡ್ಕೊಂಡು ಬಂದು ನಾ ಫುಲ್ ರೆಸ್ಟ್ ತೊಗೋತೇನೆ ಅಷ್ಟೇ. ಏನು ಮಾಡ್ತೇನೆ ಡಿನ್ನರ್ ಅದು ತೋರಿಸ್ತೀನಿ. ಮತ್ತು ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ.
ಮಾಡಕಂತ ಬಂದೇವಿ. ರೋಟಿ, ಆಮೇಲೆ ಇದು ಚಿಕನ್ ಮಸಾಲ, ಆಮೇಲೆ ಎಗ್ಗಿನೊಂದೇನೋ ಪಲ್ಯ, ಎಗ್ ಕರಿ ಏನೋ ಹೇಳ್ಯಾರ. ಮಸ್ತ್ ಟೇಸ್ಟ್ಫುಲ್. ಎಗ್ ಮಸಾಲ, ಚಿಕನ್ ಮಸಾಲ, ರೋಟಿ.